ಹಲೋ ಎವ್ರಿವಾನ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲಿ ಯಾವ ತರ ಮಂದಿಯನ್ನು ಮಾಡ್ತೇನೆ ಅಂತ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಾನು ಇದ್ರದ್ದೊಂದು ವಿಡಿಯೋ ಹಾಕಿದ್ದೆ, ಅದು ಬೇರೆಯಲ್ಲಿ ಹಾಕಿದ್ದು. ಅದು ಸ್ವಲ್ಪ ಕಾಪಿ ರೈಟ್ ಕಂಟೆಂಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಪುನಃ ಅಗೇನ್ ನನಗೆ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಮಾಡ್ಬೇಕಾಯ್ತು. ಅಂದ್ರೆ ಅದು ಕಾಪಿ ರೈಟ್ ಕ್ಲೈಮ್ ಆಗಬಾರ್ದು. ಅದು ಸ್ವಲ್ಪ ಕಂಟೆಂಟ್ ಅಲ್ಲಿ ಏನು ಮಿಸ್ಟೇಕ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಆಕ್ಚುಲಿ. ಆದ್ರಿಂದ ನಾನು ಅದನ್ನು ಅಗೇನ್ ನಾನು ಕನ್ನಡದಲ್ಲಿ ಪೋಸ್ಟ್ ಮಾಡುವ ಅಂತ ಹೇಳಿ, ಕೆಲವರು ಕನ್ನಡದಲ್ಲಿ ಕೇಳಿ ಅಂತ ಹೇಳಿದ್ರು. ಹಾಗೆ ನಾನು ಕನ್ನಡದಲ್ಲಿ ಪೋಸ್ಟ್ ಮಾಡ್ತಾ ಇರೋದು. ಸೊ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಅನಿಸಿಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ, ಈಗ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ನಾನಿಲ್ಲಿ 2 kg ರೈಸ್ ಅನ್ನು ತೆಗೆದು ನೆನೆಸ್ಲಿಕ್ಕೆ ಹಾಕ್ತೇನೆ. ಫಸ್ಟಿಗೆ ನಾವು ವಾಶ್ ಮಾಡಬೇಕು. ನೆನೆಸಿ ಹಾಕಿದ ನಂತರ ವಾಶ್ ಮಾಡಿದರೆ ರೈಸ್ ಒಡೆದು ಹೋಗ್ತದೆ. ಪರ್ಫೆಕ್ಟ್ ಮಂದಿ ರೈಸ್ ಯಾವುದಂತ ನನ್ನ ಹತ್ರ ಕೇಳಿದ್ರೆ ನಾನು ಹೇಳೋದು ಸೆಲ್ಲಾ ಬಾಸ್ಮತಿ ರೈಸ್. ಎಲ್ಲ ಅಂಗಡಿಗಳಲ್ಲೂ ಕೂಡ ಇದು ಲಭ್ಯವಾಗಿರ್ತದೆ. ನೀವು ಅಂಗಡಿಯಲ್ಲಿ ಹೋಗಿ ಸೆಲ್ಲಾ ಬಾಸ್ಮತಿ ರೈಸ್ ಅಂತ ಕೇಳಿದ್ರೆ ಸಾಕು, ಇದನ್ನು ಅವರು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮಂದಿ ಮಾಡ್ಲಿಕ್ಕೆ. ಒಳ್ಳೆ ರೈಸ್, ತುಂಬಾ ಟೇಸ್ಟಿ ಕೂಡ ಇರ್ತದೆ. ಆಮೇಲೆ ಒಡೆದು ಕೂಡ ಹೋಗುದಿಲ್ಲ. ಫಸ್ಟಿಗೆ ವಾಶ್ ಮಾಡ್ತೇನೆ, ಆಮೇಲೆ ಇದನ್ನು ಒಂದು ಅರ್ಧ ಗಂಟೆ ನಾವು ಇದನ್ನು ನೀರಿನಲ್ಲಿ ನೆನೆಸಲಿಕ್ಕೆ ಹಾಕಬೇಕು. ಅಷ್ಟರ ಹೊತ್ತಿಗೆ ನಾವು ನಮ್ದು ಬೇರೆ ಕೆಲಸ ಏನಿದೆ ಅದನ್ನು ಮಾಡುವ. ಈಗ ರೈಸ್ ಇಲ್ಲಿ ಸೋಕ್ ಆಗ್ಲಿ. ಈಗ ಚಿಕನ್ ಇಲ್ಲಿ 2 kg ಚಿಕನ್ ತೆಗೆದಿದ್ದೇನೆ. ಚಿಕನ್ ನಿಮ್ಮ ಇಷ್ಟ, ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಇದು ನೋಡಿ, ಸ್ಕಿನ್ ಇಟ್ಟದ್ದು ಮಂದಿಗೆ ಪರ್ಫೆಕ್ಟ್ ಆಗಿರ್ತದೆ, ಸ್ವಲ್ಪ ಟೇಸ್ಟಿ ಕೂಡ ಕೊಡ್ತದೆ. ವಿದೌಟ್ ಸ್ಕಿನ್ ಅಷ್ಟು ನಾನು ಪ್ರಿಫರ್ ಮಾಡಲ್ಲ, ವಿತ್ ಸ್ಕಿನ್ನೇ ನಾನು ಪ್ರಿಫರ್ ಮಾಡೋದು. 2 ದೊಡ್ಡ ಮೆಣಸಿನಕಾಯಿಯನ್ನು ಇಲ್ಲಿ ತೆಗೆದಿದ್ದೇನೆ ನಾನು. ಆಮೇಲೆ ಸ್ವಲ್ಪ ಏನು ನಮ್ದು ಕರಿಮೆಣಸು ಇದೆಲ್ಲ, ಪೆಪ್ಪರ್ ಅಂತ ಹೇಳ್ತೇವೆ ನೋಡಿ, ಅದು ಕೂಡ ಸ್ವಲ್ಪ ತೆಗೆದಿದ್ದೇನೆ. ಜಾಸ್ತಿ ಹಾಕಿದ್ರೆ ಕೆಲವರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಇಷ್ಟು ಬೇಕಂತ ಇಲ್ಲ, ಇದಕ್ಕಿಂತ ಕಡಿಮೆ ಕೂಡ ಹಾಕ್ಬೋದು, ಅಷ್ಟೇನು ಅಗತ್ಯ ಇರಲ್ಲ ಇದಕ್ಕೆ. ಆಮೇಲೆ ಚಿಕನ್ ಸ್ಟೋಕ್ಸ್ ಅಂದ್ರೆ ಮ್ಯಾಗಿ ಕ್ಯೂಬ್ಸ್ ಇರುತ್ತೆ ಅಲ್ವಾ, ಅದು ಕೂಡ ಇದಕ್ಕೆ ನಾನು ಒಂದು ಪ್ಯಾಕಲ್ಲಿ 2 ಬರ್ತದಲ್ಲ, ಹಾಗೆ ನಾನು ಒಂದು ಪ್ಯಾಕಲ್ಲಿ 2 ಬಂದ ಹಾಗೆ 2 ಪ್ಯಾಕಲ್ಲಿ 4 ಸ್ಟೋಕ್ಸ್ ಬರ್ತದೆ. ಹಾಗೆ 4 ಸ್ಟೋಕ್ಸ್ ಅನ್ನು 2 kg ಚಿಕನಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಏಲಕ್ಕಿ ಹೇಳ್ತೇವಲ್ಲ, ಅದು ಎಳ್ತರಿ. ಆಮೇಲೆ 2 ಡ್ರೈ ಲೆಮನ್ ಅಂದರೆ ನಿಮ್ಗೆ ಅಂಗಡಿಯಲ್ಲೆಲ್ಲ ಸಿಗ್ತದೆ, ನಿಮಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲದವರಿಗೆ ಹೇಳೋದು. ಆಮೇಲೆ ಮಂದಿ ಮಸಾಲ, ಇದು ನಂದು ಸೀಕ್ರೆಟ್ ಮಸಾಲ. ಇದರದ್ದು ನಿಮ್ಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಅದರದ್ದು ಫುಲ್ ಡೀಟೇಲ್ಡ್ ಹೇಳ್ತೇನೆ ಎಂತ ಏನಂತ ಹೇಳಿ. ಮಸಾಲ ಈಗ ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಎಷ್ಟು ಸೇರಿಸ್ತಾ ಇದ್ದೇನೆ ಅದು ಎಲ್ಲ ನಿಮಗೆ ನಾನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ, ಮಸಾಲದೊಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಆಮೇಲೆ ಇದಕ್ಕೆ ನಾನು 1 ಕಪ್ಪಿನಷ್ಟು ಸನ್ಫ್ಲವರ್ ಆಯಿಲನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ನಾವು ಲಾಸ್ಟಿಗೆ ಇದಕ್ಕೆ ಆಯಿಲ್ ಎಲ್ಲ ಸೇರಿಸ್ಲಿಕ್ಕಿಲ್ಲ, ಇದುವೇ ನಮ್ಮದು ಫೈನಲ್ ಆಯಿಲ್ ಸೇರಿಸುವಂತಹ ಒಂದು ವಿಧಾನ. ಆದ್ದರಿಂದ 1 ಕಪ್ ಅಂದರೆ ಇಂತಹ ಒಂದು ಇದರಲ್ಲಿ 2 ಸಲ ನಾನು ಹಾಕ್ತಾ ಇದ್ದೇನೆ. ಹಾಗೆ ಆಯಿಲನ್ನು ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ನೀವು ನಾಳೆ ಮಂದಿ ಮಾಡೋದಾದ್ರೆ ಇವತ್ತೇ ನೀವು ಮ್ಯಾರಿನೇಷನ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಳ್ಳೆ ಫ್ಲೇವರ್ ಕೊಡ್ತದೆ, ಒಳ್ಳೆ ಟೇಸ್ಟಿ ಕೂಡ ಇರ್ತದೆ. ಚಿಕನ್ ತುಂಬ ಸಾಫ್ಟ್ ಕೂಡ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತೇಳಿ ಸ್ವಲ್ಪ ರೆಡ್ ಕಲರ್ ಸೇರಿಸ್ತಾ ಇದ್ದೇನೆ, ಬೇಕಂತ ಇಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಆದರೆ ಜಸ್ಟ್ ಸ್ವಲ್ಪ ಚಂದ ಕಾಣಲಿಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ತೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ತೇನೆ. ನೀವು ಮೊದಲನೇ ದಿನವೇ ನೀವು ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಚಿಕನ್ ತುಂಬಾ ಸಾಫ್ಟ್ ಆಗಿರ್ತದೆ, ತುಂಬಾ ಜ್ಯೂಸಿ ಆಗಿರ್ತದೆ. ನಿಮಗೆ ಟೈಮ್ ಇದ್ರೆ ನೀವು ಆ ಥರ ಮಾಡಿದರೆ ನಿಮಗೆ ಮರುದಿನ ಫಂಕ್ಷನ್ಸ್ ಏನಾದರೂ ಇದ್ದರೆ ನಿಮ್ಮದು ಕೆಲಸ ಕೂಡ ಬೇಗನೆ ಆಗ್ತದೆ. ಈಗ ಮಿಶ್ರಣವನ್ನೆಲ್ಲ ಮಾಡಿ ನಾನು ಒಂದು ಗಂಟೆ ನಾನು ಅದನ್ನು ಮ್ಯಾರಿನೇಷನ್ಗೋಸ್ಕರ ಹಾಗೆ ಇಟ್ಟಿದ್ದೆ. ಆಮೇಲೆ ನಾವು ಇದನ್ನು ಹಾಗೇ ತೆಗೆದು ಫ್ಲೇಮ್ ಮೇಲೆ ಇಡಬೇಕು. ಫ್ಲೇಮ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಅದರ ನೀರು ಬಿಡುವವರೆಗೆ, ಹೈ ಫ್ಲೇಮಲ್ಲಿ ಯಾವಾಗಲೂ ಇಡಬಾರ್ದು. ಯಾವಾಗಲೂ ನೀವು ಏನು ಮಾಡಬೇಕಾದ್ರೂ ಲೋ ಫ್ಲೇಮಲ್ಲಿ ಇಟ್ಟರೇನೆ ನಿಮಗೆ ಅದರದ್ದು ಎಂಥ ಫಾಯ್ದಾ ಸಿಗೋದಂತಲೇ ನಾನು ಹೇಳೋದು. ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಯಾವಾಗಲೂ ಅದು ನಿಮಗೆ ಪರ್ಫೆಕ್ಟಾಗಿ ಸಿಗಲ್ಲ. ಈಗ ಸ್ವಲ್ಪ ಹೊತ್ತು ಓಪನಲ್ಲಿ ಇಡ್ತೇನೆ, ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಿ ಅದು ನೀರು ಬಿಡ್ತದೆ. ನಾನು ಇದಕ್ಕೆ ಪಟ್ಟೆ ಲವಂಗ ಎಲ್ಲ ಹಾಕಲಿಕ್ಕೆ ನನಗೆ ಮರೆತೋಯ್ತು. ಅದು ಫಸ್ಟಿಗೆ ನಾವು ಮ್ಯಾರಿನೇಷನ್ ಮಾಡುವಾಗಲೇ ಹಾಕಬೇಕಿತ್ತು, ಬಟ್ ನನಗೆ ಮರೆತ ಕಾರಣದಿಂದ ನಾನು ಈಗ ಹಾಕ್ತಾ ಇದ್ದೇನೆ. ನೀವು ಮ್ಯಾರಿನೇಷನ್ ಮಾಡುವಾಗಲೇ ಹಾಕಬೇಕು. ನೋಡಿ, ಇದು ಈಗ ನೀರು ಬಿಟ್ಟಿದೆ, ಈ ಥರ ನೀರು ಬಿಡಬೇಕು. ನೀರು ಬಿಟ್ಟ ನಂತರ ಮುಚ್ಚಳವನ್ನು ಹಾಕಿ ಒಂದು 90% ಅಷ್ಟು ಇದನ್ನು ಬೇಯಿಸಬೇಕು. ಒಂದು 10% ಹಾಗೆ ಬಿಡಬೇಕು.
ಈಗ ನಮ್ದು ಚಿಕನ್ ಅಲ್ಲಿ ರೆಡಿ ಆಗಿದೆ. ಈಗ ಮಂದಿಗೆ ನಾವು ನೀರಿಟ್ಟಿದ್ದೇವೆ ಇಲ್ಲಿ. ನೀರಂದ್ರೆ ನಾವು ಅದಕ್ಕೆ ಅನುಗುಣವಾಗಿ ಇಡ್ಲಿಕ್ಕಲ್ಲ, ಸ್ವಲ್ಪ ಜಾಸ್ತಿ ಇಡಬೇಕು. ಅದಕ್ಕೆ ಅನುಗುಣವಾಗಿ ಇಟ್ರೆ ಅಂಟಂಟಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರಿಟ್ರೆ ನಿಮ್ಗೆ ಒಳ್ಳೇದು. ಈಗ ಇಲ್ಲಿ ನೀರಿಗೆ ನಾನು ಏನೆಲ್ಲ ಹಾಕ್ತೇನೆ ಅಂತ ನಿಮ್ಗೆ ತೋರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಜಾಸ್ತಿ ಒಮ್ಮೆಲೆ ಹಾಕಬೇಡಿ, ಫಸ್ಟಿಗೆ ಸ್ವಲ್ಪ ಹಾಕಿ ಆಮೇಲೆ ನೋಡಿ ಉಪ್ಪನ್ನು ಹಾಕಿ. ಆಮೇಲೆ ಒಂದು ಡ್ರೈ ಲೆಮನ್ ಅನ್ನು ಕೂಡ ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ. ಈಗ ಚೆನ್ನಾಗಿ ನೀರು ಕೊದಿಲಿಕ್ಕೆ ರೆಡಿ ಆಗಿದೆ. ಆ ಒಂದು ಸ್ಟೇಜ್ ಅಲ್ಲಿ ನಮ್ದು ರೈಸ್ ಏನಿದೆ ಅದನ್ನು ನಾವು ನೀರಿಗೆ ಸೇರಿಸಬೇಕು ಅಷ್ಟೇ. ಮುಚ್ಚಳವನ್ನು ಹಾಕಿ ಒಂದು 15 ಮಿನಿಟ್ಸ್ ಅಷ್ಟು ನಾನು ಬೇಯಿಸ್ತೇನೆ. ಇದು ನೋಡುವಾಗ ಒಂದು 80% ಅದು ಬೆಂದಿರಬೇಕು. ಫುಲ್ಲಾಗಿ ಬೆಂದರೆ ಲಾಸ್ಟಿಗೆ ನಾವು ದಮ್ ಹಾಕುವಾಗ ಒಡೆದು ಹೋಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫುಲ್ಲಾಗಿ ಬೇಯಬಾರ್ದು. ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಇದನ್ನು ನಾವು ನೀರನ್ನು ಸೋಸಲಿಕ್ಕೆ ಇಡಬೇಕು. ನೀರು ಸೋಸಿ ರೈಸ್ ತುಂಬ ಡ್ರೈ ಆಗಿದ್ದರೆ ನಮ್ಮದು ರೈಸ್ ಅಷ್ಟು ಒಡಿಲಿಕ್ಕೆ ಚಾನ್ಸಸ್ ಇರಲ್ಲ. ಈಗ ನೀರು ಅಲ್ಲಿ ಸೋಸ್ತಾ ಇರಲಿ. ಅಷ್ಟರ ಹೊತ್ತಿಗೆ ನಮ್ಮದು ಇಲ್ಲಿ ಚಿಕನ್ ಇದು ಮಸಾಲ ರೆಡಿ ಆಗಿತ್ತಲ್ಲ, ಮಂದಿ ಮಸಾಲ, ಅದನ್ನು ನಾವು ಚಿಕನ್ ಅನ್ನು ಸೆಪರೇಟ್ ಆಗಿ ತೆಗಿಬೇಕು. ಯಾಕಂದ್ರೆ ಕೆಲವರಿಗೆ ಸ್ಮೋಕಿ ಫ್ಲೇವರ್ ಇದು ಚಿಕನ್ ಇಷ್ಟ ಇರ್ತದೆ. ಅವರೇನು ಮಾಡ್ಬೇಕಂದ್ರೆ ಚಿಕನ್ ಅನ್ನು ತೆಗೆದು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಟಿಕ್ಕ ತರ ನಿಮಗೆ ಬೇಕಾದ್ರೆ ಮಾಡ್ಬೋದು. ನಾನಿಲ್ಲಿ ಆ ತರ ಮಾಡುದಿಲ್ಲ, ನನಗೆ ಇವತ್ತು ಟೈಮ್ ಇಲ್ಲ, ಅದರಿಂದ ನಾನು ಆ ತರ ಮಾಡಲ್ಲ. ನಿಮ್ಗೇನಾದ್ರು ಆ ತರ ಸ್ಮೋಕಿ ಫ್ಲೇವರ್ ಇಷ್ಟ, ಒಂಥರ ಟಿಕ್ಕ ಟೈಪ್ ಅಲ್ಲಿ ಬೇಕಂದ್ರೆ ನೀವು ಬೇಕಾದ್ರೆ ಒಂದೊಂದನ್ನಾಗೆ ತವಾ ಮೇಲೆ ಇಟ್ಟು ಕೂಡ ಮಾಡ್ಬೋದು, ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟು ಕೂಡ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಈಗ ಚಿಕನ್ ಅನ್ನು ಬೇರೆ ಇಡ್ತೇನೆ, ಅದರದ್ದು ನೀರು ಕೂಡ ಬೇರೆ ಇಡ್ತೇನೆ. ಈಗ ರೈಸನ್ನು ನಾನು ಸೇಮ್ ಪಾತ್ರೆಗೆ ಅರ್ಧದಷ್ಟು ರೈಸನ್ನು ಹಾಕ್ತೇನೆ. ಫಸ್ಟಿಗೆ ಫುಲ್ಲಾಗಿ ಹಾಕಲ್ಲ, ಅರ್ಧದಷ್ಟು ರೈಸನ್ನು ಹಾಕಿ ನಂದು ಬ್ಯಾಲೆನ್ಸ್ ಮಂದಿ ಮಸಾಲದ್ದು ನೀರೇನು ಬ್ಯಾಲೆನ್ಸ್ ಇರತ್ತಲ್ಲ ಚಿಕನ್ ಬೇಯಿಸಿ, ಅದನ್ನು ನಾನು ಇದರ ಮೇಲೆ ಹಾಕ್ತೇನೆ. ಪುನಃ ಎಗೇನ್ ನಮ್ದು ಬಾಕಿ ರೈಸ್ ಏನಿದೆ ಅರ್ಧ ರೈಸ್, ಅದನ್ನು ನಾನು ಇದರ ಮೇಲೆ ಹಾಕಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ತೇನೆ. ಈಗ ಆಮೇಲೆ ಎಗೇನ್ ನಮ್ದು ಸ್ವಲ್ಪ ನೀರು ಬ್ಯಾಲೆನ್ಸ್ ಇರತ್ತಲ್ವಾ, ಮಂದಿ ಚಿಕನ್ ಬೇಯಿಸಿದ್ದು ನೀರು, ಅದನ್ನೆಲ್ಲ ಇದರ ಮೇಲೆ ಹಾಕಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ತೇನೆ. ನೋಡಿ, ನಾನು ಸ್ವಲ್ಪ ಕೂಡ ವೇಸ್ಟ್ ಮಾಡಲ್ಲ, ಅದಕ್ಕೋಸ್ಕರ ನಿಮಗೆ ನಾನು ಇದನ್ನು ತೋರಿಸ್ತಾ ಇರೋದು, ಬೇರೆ ಏನಲ್ಲ. ಫುಲ್ಲಾಗಿ ನಾವು ಮಂದಿ ಮಸಾಲ ಮಾಡಿದಂತಹ ಒಂದು ಪಾತ್ರೆಗೆ ಪುನಃ ರೈಸನ್ನೆಲ್ಲ ಹಾಕಿ ಕಂಪ್ಲೀಟಾಗಿ ಮಸಾಲವನ್ನು ತೆಗೆದು ಇದರ ಮೇಲೆ ಹಾಕಿದ್ದೇನೆ. ಈಗ 1 by 1 ಆಗಿ ನಾವು ಚಿಕನ್ ಅನ್ನು ಇದರ ಮೇಲೆಗೆ ಹಾಕಬೇಕು. ನೀವು ಬೇಕಾದ್ರೆ ಟಿಕ್ಕ ಟೈಪಲ್ಲಿ ಮಾಡ್ಬೋದು, ಆಯ್ತಾ. ಈಗ ಫೈನಲ್ ಆಗಿ ನಮ್ಗೆ ಇದಕ್ಕೊಂದು ಸ್ಮೋಕಿ ಎಫೆಕ್ಟ್ ಕೊಡ್ಬೇಕಲ್ವಾ, ಮಂದಿ ಎಫೆಕ್ಟ್. ಅದಕ್ಕೋಸ್ಕರ ನಡುವಿನಲ್ಲಿ ಒಂದು ಸಣ್ಣ ಪಾತ್ರೆ ಇಟ್ಟು ಅದರ ನಡುವಿನಲ್ಲಿ ನಾವು ಚಾರ್ಕೋಲ್ ಇಡಬೇಕು. ಚಾರ್ಕೋಲ್ ಇಟ್ಟು ಬಿಸಿಯಾದಂತಹ ತುಪ್ಪ ಏನಿದೆ ಅದನ್ನು ಇದರ ಮೇಲೆಗೆ ಬಿಸಿ ಬಿಸಿಯಾಗಿ ಹಾಕಬೇಕು. ಆಗ ಅದರದ್ದು ಹೊಗೆ ಬರ್ತದಲ್ಲ, ಆ ಹೊಗೆಯಲ್ಲಿ ಕಂಪ್ಲೀಟ್ ನಮ್ದು ರೈಸಿಗೆ ಒಂದು ಫ್ಲೇವರ್ ಕೊಡುತ್ತೆ. ರಪಕ್ಕ ಆಗಲೇ ನಾವು ಮುಚ್ಚಳವನ್ನು ಹಾಕಬೇಕು, ಅದರದ್ದು ಹೊಗೆ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಹಾಗೆ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಅಡಿಗೆ ಫ್ಲೇಮ್ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು. ಡೈರೆಕ್ಟ್ ಆಗಿ ಒಲೆ ಮೇಲೆ ಇಡಬಾರ್ದು. ಅಡಿಗೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ರೈಸನ್ನು ಇಟ್ಟು ಅದರ ಮೇಲೆ ಏನಾದರೂ ಹೆವಿ ಆದಂತಹ ಒಂದು ವಸ್ತುವನ್ನು ಇಟ್ಟು ಒಂದು 15 ಮಿನಿಟ್ಸ್ ನೀವು ಹಾಗೇ ದಮ್ ಹಾಕಿದರೆ ನಿಮ್ಮದು ಪರ್ಫೆಕ್ಟ್ ಆದಂತಹ ಮಂದಿ ಇಲ್ಲಿ ರೆಡಿಯಾಗಿರ್ತದೆ. ಸೊ ರೈಸನ್ನು ಬೇಯಿಸುವಾಗ ಯಾವಾಗಲೂ ನೋಡಿ ಸ್ವಲ್ಪ ಕಮ್ಮಿಯಾಗಿ ಬೇಯಿಸಿ, ಯಾಕಂದರೆ ಫೈನಲ್ಗೆ ನಾವು ದಮ್ ಹಾಕ್ಲಿಕ್ಕೆ ಉಂಟಲ್ಲ, ಆಗ ನಮ್ಮದು ಬೇಯ್ತದೆ ಜಾಸ್ತಿಯಾಗಿ. ಈಗ ನಮ್ಮದು ಪರ್ಫೆಕ್ಟ್ ಆದಂತಹ ಮಂದಿ ಇಲ್ಲಿ ರೆಡಿಯಾಗಿದೆ. ಓಪನ್ ಮಾಡಿ ಯಾವ ಥರ ಉಂಟಂತ ನಿಮಗೆ ನಾನು ತೋರಿಸ್ತೇನೆ. ನೋಡಿದಲ್ವಾ ಫ್ರೆಂಡ್ಸ್, ಯಾವ ಥರ ನಾನು ಮನೆಯಲ್ಲಿ ಮಂದಿಯನ್ನು ಮಾಡ್ತೇನೆ ಅಂತ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನೆನೆಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೇನಾದರೂ ಅನಿಸಿಕೆ, ಅಭಿಪ್ರಾಯ, ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕೇಳಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ.